वर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। स्वस्तिस्तु सतां देवं नारायणं नत्वा सर्वदोषविवर्जितं परिपूर्णं गुरूंष्टां गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते। हरिः ओम्। ಗೀತಾ ತಾತ್ಪರ್ಯದಲ್ಲಿ ಶ್ರೀಯ ಉಪಾಸನೆಯ ಕುರಿತಾದ ಮತ್ತೊಂದು ಮುಖದ ಚಿಂತನೆಯನ್ನ ನಾವು ನೋಡ್ತಾ ಇದ್ವಿ. ಶ್ರೀ ಜಗತ್ತಿನ ತತ್ವಗಳಲ್ಲಿ ಅತ್ಯಂತ ಎತ್ತರದವಳು. ಅವಳನ್ನ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಅರ್ಥ ಆಗುದಿಲ್ಲ ಅನ್ನೋದಕ್ಕೆ ಕಾರಣಗಳು ಇವೆ, ಇಲ್ಲ ಅಂತಿಲ್ಲ. ಆದ್ರೆ ಏನೋ ಅರ್ಥ ಮಾಡ್ಕೊಂಡಿದ್ದೇವೆ ಅನ್ನೋದು ಅಪಾಯಕಾರಿ. ಅರ್ಥ ಮಾಡ್ಕೊಳ್ಳದೇ ಇದ್ದಿದ್ರೆ ಅಷ್ಟು ದೊಡ್ಡ ಸಮಸ್ಯೆ ಅಲ್ಲ. ಅರ್ಥ ಮಾಡ್ಕೊಂಡದ್ದು ಕೂಡ ಯಾವುದೋ ಒಂದು ಹೀನ ಸ್ಥಿತಿಯಲ್ಲಿ ನಾವು ಅದನ್ನ ತಂದ್ಕೊಂಡಿದ್ದೇವೆ ಅನ್ನುವ ದೃಷ್ಟಿಯಿಂದ ವೇದಗಳಲ್ಲಿ, ಉಪನಿಷತ್ತುಗಳಲ್ಲಿ ಅದರ ಬಗ್ಗೆ ಏನ್ ಹೇಳಿದ್ದಾರೆ ಅದನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಬಂದ್ರು. ನಾವು ಈಗ ನೋಡ್ಬೇಕಾದ್ದು ಭಾಷ್ಯದ ತಾತ್ಪರ್ಯದ ಮಾತಲ್ವಾ. ಮಯ್ಯೇವ ಮನ ತತ್ವ ಮೈ ಬುದ್ಧಿಂ ನಿವೇಶಯ ಇತ್ಯಾದಿ ಕೊನೆಯಲ್ಲಿ ಬಂದ ಮಾತು ಕೂಡ ಇಲ್ಲಿ ಗಮನಾರ್ಹ ಅನ್ನುವ ವಿಷಯವನ್ನ ಹೇಳಿದ್ರು. ಅಷ್ಟೇ ಅಲ್ಲ, ಕೊನೆಗೆ ತೇ ಮೇ ಯುಕ್ತ ತಮಾ ಮತಾಹ, ನನ್ನನ್ನ ಯಾರು ನೇರವಾಗಿ ತ್ವಾಂ ಪರ್ಯುಪಾಸತೆ ಅಂತ ಹೇಳಿದ್ದಕ್ಕೆ ಕೃಷ್ಣನ ಉತ್ತರ ತೇ ಮೇ ಯುಕ್ತ ತಮಾಹ ಅನ್ನುವ ಮಾತು ಬಂದಿತ್ತು. ಇದನ್ನ ಅತಿ ಸಾಹಸಿಕವರಾಗಿ ಇಷ್ಟು ಬಿಡಿಸಿ ಹೇಳಿದ ಮೇಲೂ ಲಕ್ಷ್ಮೀ ತತ್ವವನ್ನೇ ಪ್ರಧಾನ ಅಂತ ಭಾವಿಸಿಕೊಂಡು ಅವರು ಉಪಾಸನೆ ಮಾಡಿದ್ರೆ ಸುಶೋಚ್ಯಾಹ, ಬರೀ ಸಾಮಾನ್ಯ ಶೋಚ್ಯರಲ್ಲ, ಸುಶೋಚ್ಯಾಹ, ತುಂಬಾ ಹೀನವಾದ ಸ್ಥಿತಿಯಲ್ಲಿ ಅವರು ಉಪಾಸನೆಯ ದಾರಿಯಲ್ಲಿ ಇದ್ದಾರೆ ಅನ್ನುವ ಮಾತನ್ನ ನಿರೂಪಣೆ ಮಾಡಿದ್ರು. ಮುಂದೆ ಇದೇ ವಿವರವನ್ನ ಪುರಾಣಗಳ ಮಾತಿನಲ್ಲಿ ಏನ್ ಬಂದಿದೆ ಅನ್ನೋದನ್ನ ಆಚಾರ್ಯರು ಹೇಳ್ತಾ ಇದ್ದಾರೆ. ನಚಲೇತ್ ಸ್ವಾತ್ ಪದಾತ್ ಯಸ್ಮಾತ್ ಅಚಲಾ ಶ್ರೀ ತಥೋ ಮತ ಇತ್ಯಾಗ್ನೇ. ಶ್ರೀಯನ್ನ ಅಚಲ ಅಂತ ಕರೆದಿದ್ದಾರೆ. ಯಾಕೆಂದ್ರೆ ಅವಳು ತನ್ನ ಅಭಿಪ್ರಾಯದಿಂದ ಎಂದೂ ಕೂಡ ಸರಿಯುವುದಿಲ್ಲ ಅಥವಾ ತನ್ನ ಸ್ಥಳದಿಂದ ಪಲ್ಲಟಗೊಳ್ಳುವುದಿಲ್ಲ, ಬದಲಾಗುವುದಿಲ್ಲ. ಸ್ವಾತ್ ಪದಾತ್ ನ ಚಲೇತ್ ಅತಃ ಶ್ರೀ ಅಚಲಾ ಸ್ಮೃತ, ಅಚಲಾ ಮತ. ಇತಿ ಆಗ್ನೇ, ಇದು ಆಗ್ನೇಯ ಪುರಾಣದ ಮಾತು. ಸೂಕ್ಷ್ಮತ್ವಾತ್ ಅಪ್ರಸಿದ್ಧತ್ವಾತ್ ಗುಣಬಾಹುಲ್ಯತಸ್ತಥಾ
ಅನಿರ್ದೇಶ್ಯೌ ತಥಾ ವ್ಯಕ್ತೌ ಅಚಿಂತ್ಯೌ ಶ್ರೀಶ್ಚ ಮಾಧವ. ಹೌದು, ನೀವು ಹೇಳಿದ ಮಾತುಗಳು ಅವಳು ನಿತ್ಯ, ಅಚಲ, ಧ್ರುವ ಅನ್ನುವ ಈ ಪದಗಳಿಂದ ಆ ಪ್ರತಿಪಾದ್ಯಳು ಅಂತ ಅನ್ನೋದನ್ನ ನಿರಾಕರಿಸುವುದೇ ಇಲ್ಲ ನಾವು. ಅವಳು ಅತ್ಯಂತ ಸೂಕ್ಷ್ಮಳು, ಆದ್ರೆ ಲೋಕದಲ್ಲಿ ಅನೇಕ ವಿಷಯಗಳು ಅವಳ ಬಗ್ಗೆ ಅಪ್ರಸಿದ್ಧಳು. ಗುಣಗಳಲ್ಲಿ ನಾವು ನಮ್ಮ ಲೆಕ್ಕಾಚಾರದಿಂದ ಆಕೆಯನ್ನ ಅರ್ಥೈಸಿಕೊಳ್ಳುವುದೇ ಕಷ್ಟ. ಗುಣಪ್ರಸಿದ್ಧಿ ಅಂತ ಅನ್ನೋದು ಅವಳ ಅಸಾಧಾರಣವಾದ ಗುಣ. ಗುಣಪ್ರಸಿದ್ಧಿಯ ದೃಷ್ಟಿಯಿಂದ ಯಾವ ಹಂತಕ್ಕೂ ಸತ್ಯವನ್ನ ಅವಳ ತನಕ ನಾವು ತಂದುಕೊಳ್ಳುವುದು ಕಷ್ಟ. ಅಂದ್ರೆ ಅಂಥ ಅದ್ಭುತವಾದ ವ್ಯಕ್ತಿತ್ವ ಆಕೆಯದ್ದು. ಪ್ರಸಿದ್ಧವೂ ಹೌದು, ಗುಣಪ್ರಸಿದ್ಧ. ಇದು ಅವಳನ್ನ ಮಾತ್ರ ಹೇಳ್ತಾ ಇಲ್ಲ, ನಾನೀಗ ಪ್ರಸಂಗವಶಾತ್ ಲಕ್ಷ್ಮಿಯನ್ನು ಹೇಳ್ತಾ ಇದೆ ಅನ್ನುವ ಕಾರಣ ಕೇಳಿದ. ಆದ್ರೆ ಇಲ್ಲಿ ಒಂದು ಅನಿರ್ದೇಶ್ಯವು ಅಂತ ಒಟ್ಟಿಗೆ ಬಿಡಿಸಿದ್ರು. ಇಬ್ಬರು ಅನಿರ್ದೇಶ್ಯರು. ಅನಿರ್ದೇಶ್ಯ ಅಂದ್ರೆ ಇವರು ಹೀಗೆ ಅಂತ ವಿವರಿಸ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ವ್ಯಕ್ತಿತ್ವ. ಭಗವಂತ ಮತ್ತೆ ಅವಳು ಇಬ್ರೂ ಸೂಕ್ಷ್ಮ. ಭಗವಂತ ಅವಳು ಇಬ್ರೂ ಅಪ್ರಸಿದ್ಧ ಅನೇಕ ವಿಷಯಗಳಲ್ಲಿ. ಅಂದ್ರೆ ಅಪ್ರಸಿದ್ಧ ಅಂದ್ರೆ ಏನ್ ಗೊತ್ತಾ, ಯಥಾವತ್ತಾಗಿ ಅವಳನ್ನ ತಿಳಿದಿಲ್ಲ. ನಮ್ಗೆ ಬೇಕಾದ ಹಾಗೆ ನಾವು ತಿಳ್ಕೊಂಡಿದ್ವಿ. ನಮ್ಗೆ ಒಂದು ATM ಕಾರ್ಡ್ ಇದ್ದ ಹಾಗೆ ಅವಳು, ಆಲ್ ಟೈಮ್ ಮನಿ ಅಂತ. ಅವನಿಂದಲೂ ಕೂಡ ನಮಗೆ ಲಾಭ ಆಗತ್ತೆ ಅನ್ನುವ ಕಾರಣಕ್ಕೆ ಅವಳು ಅವನ ಹೆಂಡತಿ ಅನ್ನುವ ಕಾರಣಕ್ಕೆ ಅವನನ್ನು ಕೆಲವರು ಪ್ರೀತಿಸ್ತಾರೆ. ಅಷ್ಟೇ ಬಿಟ್ರೆ ಭಗವಂತನ ಮಾಹಾತ್ಮ್ಯದ ಹಿನ್ನೆಲೆಯಲ್ಲಿ ಚಿಂತನೆ ಮಾಡುವುದೇ ಇಲ್ಲ. ಹಾಗಾಗಿ ಅಪ್ರಸಿದ್ಧತ್ವಾತ್. ಇನ್ನು ಗುಣಬಾಹುಲ್ಯತಃ, ಅವರಿಬ್ಬರಲ್ಲಿರುವಷ್ಟು ಗುಣ ಉಳಿದ ಯಾವುದೇ ತತ್ವಗಳಲ್ಲಿಯೂ ಕೂಡ ನಾವು ಕಾಣುವುದಿಲ್ಲ. ಇದು ಮತ್ತೆ ಉಳಿದ ಎಲ್ಲ ದೇವತೆಗಳನ್ನ ಸ್ಪಷ್ಟವಾಗಿ ಅವರ ಇಬ್ಬರ ಗುಣಚಿಂತನೆಗಳಿಗಿಂತ ಬಹಳ ಬೇರೆಯಾದದ್ದು ಮತ್ತು ಅವರು ಕೈಗೆ ಸಿಗುವಂಥದ್ದು ಅಂತ ಅನ್ನೋದು ಗೊತ್ತಾಯ್ತು. ನಮ್ಗಲ್ಲ, ನಮ್ಗೆ ಯಾವತ್ತೂ ಆ ದೇವತೆಗಳನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಆದ್ರೆ ಅವರಿಗೊಂದು ಮಿತಿ ಇದೆ, ಅವರಿಗಿಂತ ಮೇಲ್ನವರು ಅವರನ್ನ ತಿಳಿದು ಬಿಡ್ತಾರೆ ಅನ್ನೋದಾಗುತ್ತೆ. ಆದ್ರೆ ಇವರಿಬ್ಬರನ್ನ ತಿಳಿಯೋರ ಮೇಲ್ನವ್ರು ಮತ್ತೆ ಇಲ್ಲ ಒಂದು. ಮತ್ತೆ ಅವರಿಗೆ ಎಲ್ಲರಿಗಿಂತ ಹೆಚ್ಚು ಗುಣ ಬಾಹುಲ್ಯ. ಈ ಶಬ್ದವನ್ನು ಗಮನಿಸ್ಬೇಕು. ಗುಣ ಬಾಹುಲ್ಯತಃ ಅಂತ ಹೇಳಿದರೆ ಹೊರತು ಇಬ್ಬರನ್ನು ಒಟ್ಟಿಗೆ ಹೇಳುವಾಗ ಗುಣದ ಆನಂತ್ಯದಿಂದ ಅಂತ ಹೇಳಲಿಲ್ಲ. ಹೆಚ್ಚಿನ ಗುಣಗಳಿಂದಾಗಿ ಅವರಿಬ್ಬರನ್ನು ತಿಳ್ಕೊಳ್ಳಿಕ್ ಆಗಲ್ಲ. ಯಾಕಂದ್ರೆ ಆನಂತ್ಯ ಅನ್ನೋದು ದೇವರಲ್ಲಿ ಮಾತ್ರ. ನಮ್ಗಾಗುವಾಗ ಅದು ಬಾಹುಲ್ಯ ಅನ್ನುವ ದೃಷ್ಟಿಯಿಂದ ಹೇಳಿದ್ದು ಅನ್ನೋದನ್ನ ಗಮನಿಸ್ಬೇಕಿಲ್ಲಿ. ಆಮೇಲೆ ಅನಿರ್ದೇಶವು ತಥಾ ಅವ್ಯಕ್ತವು ಅಚಿಂತ್ಯವು. ಅವ್ಯಕ್ತವು ಅವರಿಬ್ರು ಕೂಡ, ಇಬ್ರನ್ನು ಅವ್ಯಕ್ತ. ಈಗ ಈ ಶಬ್ದ ಯಾಕೆ ಡೌಟ್ ಬಂತು ಅಂದ್ರೆ, ಅವ್ಯಕ್ತಾತ್ ಅಂತ ಶಬ್ದ ಅವ್ಯಕ್ತದಿಂದಲೂ ದೊಡ್ಡದ್ದು. ನೀವು ಒಂದ್ ಕಡೆ ಅವ್ಯಕ್ತ ಅಂತಂದ್ರೆ ಲಕ್ಷ್ಮಿಯನ್ನು ಹೇಳ್ತೀರಿ, ಇನ್ನೊಂದ್ ಕಡೆ ಅವ್ಯಕ್ತ ಅಂತಂದ್ರೆ ವ್ಯಕ್ತೋ ವ್ಯಕ್ತಾತ್ ಸನಾತನಃ ಅಂತ ಹೇಳುವಾಗ ನಾರಾಯಣನನ್ನೇ ಅವ್ಯಕ್ತ ಅಂತೀರಿ ನೀವು. ನಿಜವಾಗಿ ಈ ಶಬ್ದ ಯಾರಿಗೆ ಹೇಳಿ? ಅದಕ್ಕೆ ಅವ್ರು ಹೇಳಿದ್ರು ಅಚಿಂತ್ಯ, ಅವ್ಯಕ್ತ ಈ ಪದಗಳು, ಅನಿರ್ದೇಶ ಈ ಪದಗಳು ಇಬ್ರಿಗೂ ಇದೆ. ಯಾಕಂದ್ರೆ ಇಬ್ರಲ್ಲೂ ಗುಣದಿಂದಾಗಿ ಆ ಹೆಸರುಗಳು ಬಂದದ್ದು ಹೊರತು ನಾವು ಇಷ್ಟಪಟ್ಟು ಆ ಹೆಸರನ್ನ ಹೇಗಾದ್ರೂ ಹಂಚ್ಕೊಂಡ್ಬಿಡೋಣ ಅಂತ ಇಬ್ರಿಗೆ ಬೇರೆ ಬೇರೆ ಹೆಸರಲ್ಲ ಅದು. ಇಬ್ರಿಗೂ ಒಂದೇ ಹೆಸರು. ಯಾಕಂದ್ರೆ ಇಬ್ರು ಒಂದೇ ತರ. ಈ ಒಂದೇ ಹೆಸರು ಬರುವುದು ಅನ್ನೋದು ತುಂಬಾ ಒಂದು ವಿಶಿಷ್ಟವಾದ ಗುಣವಂತಿಕೆ ಅದು. ಯಾಕೆಂದ್ರೆ ಆ ಗುಣವಂತಿಕೆ ಇದ್ದದ್ರಿಂದಲೇನೆ ಅವರಿಬ್ರು ಕೂಡ ಅತ್ಯಂತ ಆತ್ಮೀಯವಾಗಿ ತಮ್ಮ ಬದುಕನ್ನ ನಡೆಸ್ತಾ ಇದ್ದಾರೆ. ಅನಿರ್ದೇಶ್ಯ ಅಂತ ಇಬ್ರಿಗೂ ಹೆಸರು, ಅವ್ಯಕ್ತ ಅಂತ ಇಬ್ರಿಗೂ ಹೆಸರು, ಅಚಿಂತ್ಯ ಅಂತ ಇಬ್ರಿಗೂ ಹೆಸರು. ಅದಕ್ಕೆ ಅಲ್ಲಿ ಶ್ರೀಶ್ಚ ಮಾಧವ, ಅವಳನ್ನು ಮತ್ತೆ ಮಾಧವ ಅಂತಾನೆ ಕರೆದ್ರು. ಶ್ರೀಹಿ ಮತ್ತು ಶ್ರೀಯ ಧವನಾದ ಒಡೆಯನಾದ ನಾರಾಯಣ. ಬರೀ ಅವಳನ್ನ
ನಾರಾಯಣ ತನ್ನ ಹೆಂಡತಿ ಅಂತ ಅನ್ಕೊಳ್ಳಿಲ್ಲ, ತನ್ನ ಭಾಗ, ಅರ್ಧ ಭಾಗ ಅಂತ ಅನ್ಕೊಂಡಿದ್ದಾನೆ. ಇತಿ ನಾರದೀಯೇ, ಇದು ನಾರದ ಪುರಾಣದಲ್ಲಿ ಅವರಿಬ್ಬರನ್ನ ಜೋಡಿಯಾಗಿ ಹೇಗೆ ಗುರುತಿಸಬೇಕು ಅನ್ನೋದನ್ನ ಹೇಳಿದ ಮಾತು. ಅವಿಷ್ಣುಜ್ಞೈ ಅತದ್ಭಕ್ತೈ ತದುಪಾಸ ವಿವರ್ಜಿತೈ ಶಪೇದುಪಾಸಿತಾಪ್ಯೇಷ ಶ್ರೀ ತಾನ್ ತದ್ಧರಿಸ್ತತ್ವವಿತ್ ಹರಿತತ್ವವಿತ್. ಅವಿಷ್ಣುಜ್ಞೈ, ವಿಷ್ಣುವನ್ನ ಸರಿಯಾಗಿ ತಿಳಿಯದವರು, ಅತದ್ಭಕ್ತೈ, ಅವನನ್ನ ಪ್ರೀತಿಸದವರು ಅಥವಾ ಅವನ ಭಕ್ತರಲ್ಲದವರು, ತದುಪಾಸ ವಿವರ್ಜಿತೈ, ಅವನ ಬಗ್ಗೆ ಯಾವುದೇ ರೀತಿಯಿಂದ ಇದೇನಿರಬಹುದು ಅನ್ನುವ ಕುತೂಹಲಕ್ಕೂ ಕಾಳಜಿಯಿಂದಲೂ ಅದರ ಬಗ್ಗೆ ಉಪಾಸನೆ ಮಾಡದವರು, ತದುಪಾಸ ವಿವರ್ಜಿತೈ ಶಪೇತ್ ಉಪಾಸಿತಾಪ್ಯೇಷ ಉಪಾಸಿತಾ ಅಪಿ ಏಷ ಶ್ರೀಹಿ ತಾನ್ ತದ್ಹರಿ ಹರಿತತ್ವವಿತ್. ತಾನ್ ಪರಮಾತ್ಮನನ್ನ ತಿಳಿಯದೆ ಬರೀ ಶ್ರೀಯನ್ನ ಯಾರು ಉಪಾಸನೆ ಮಾಡ್ತಾನೋ, ಶಪೇತ್, ಅವಳು ಶಪಿಸ್ತಾಳೆ. ಶಾಪ ಹೇಗೆ ಅಂದ್ರೆ ಕೆಲವೊಂದ್ ಸರ್ತಿ ಬೇಕಾಷ್ಟು ದುಡ್ಡು ಕೊಟ್ಟು ಶಾಪ ಕೊಡ್ತಾಳೆ. ಅದೇನ್ರಿ ಈ ತರ ಹೇಳ್ತಾ ಇದ್ದೀರಾ? ಹೌದು, ಅತಿಯಾಗಿ ದುಡ್ಡು ಬಂತು ಅಂತಂದ್ರು ಅದು ಶಾಪವೇ. ನಾವೇನ್ ಅನ್ಕೊಳ್ತೇವೆ, ದುಡ್ಡು ಬಂದ್ರೆ ಅದು ವರ ಅಂತ. ನಮಗೆ ಬುದ್ಧಿ ಕೊಡದೆ ದುಡ್ಡು ಕೊಟ್ಟು ಬಿಟ್ರೆ ಅದು ಶಾಪ ಅಲ್ಲದೆ ವರವೇ ಅಲ್ಲ. ಜ್ಞಾನದ ಜೊತೆಗೆ, ಪುಣ್ಯದ ಜೊತೆಗೆ, ಸತ್ಕರ್ಮದ ಜೊತೆಗೆ, ಧರ್ಮದ ಜೊತೆಗೆ ದುಡ್ಡು ಬಂತು ಅಂದ್ರೆ ಮಾತ್ರ ಆ ದುಡ್ಡು ಅನ್ನೋದು ವರ. ಇಲ್ಲ ಅಂದ್ರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ ಯಾಕೆ ಕರಿಬೇಕು? ಭಾಗ್ಯವಂತಿಕೆಯ ಸಂಪತ್ತು ಬರಬೇಕು. ಭಾಗ್ಯ ಅಂದ್ರೆ ಅದನ್ನ ಇನ್ವೆಸ್ಟ್ ಮಾಡಿದ್ರೆ ಅದು 100 ಪಟ್ಟು ಬಡ್ಡಿಯನ್ನ ಕೊಡುವಂತ ದುಡ್ಡಾಗ್ಬೇಕು, ಶೇರ್ ಮಾರ್ಕೆಟ್ ಅಲ್ಲಲ್ಲ. ಸತ್ಕರ್ಮವನ್ನ ಮಾಡಿ ಆ ದುಡ್ಡನ್ನ ನಾವು ಬಳಸಿದೆವು ಅಂತ ಆದ್ರೆ, ದುಡ್ಡನ್ನ ಬಳಸಿದಾಗ ಉಂಡದ್ದು ಸುಖ ಇದೆ, ಬಂಧುಗಳು ಬಂದದ್ದು ಸುಖ ಇದೆ, ಪೂಜೆಯಲ್ಲಿ ಪಾಲ್ಗೊಂಡು ಒಂದು ಶಾಂತಿ ಇದೆ, ದೋಷಗಳು ಕಳೆಯಿತು ಅಂತನ್ನುವ ಸಮಾಧಾನ ಇದೆ. ಇದೆಲ್ಲರ ಜೊತೆಗೆ ಭಗವಂತನಿಗೆ ಅರ್ಪಿಸಿದ್ರಿಂದಾಗಿ ಇನ್ನು 10 ಸರ್ತಿ ಇಂತಹ ಪುಣ್ಯ ಕೆಲಸ ಮಾಡುವ ವಿಶೇಷ ಬೋನಸ್ ಇದೆ. ಒಂದು ವೇಳೆ ಇದನ್ನೇ ಪಬ್ ಅಲ್ಲೋ ಕ್ಲಬ್ ಅಲ್ಲೋ ಈ ದುಡ್ಡನ್ನ ಕಳೆದ್ರೆ ಪುಣ್ಯ ಬರ್ಲಿಲ್ಲ, ಪಾಪ ಅಂಟ್ಕೊಳ್ತು, ದುಷ್ಟ ಕೆಲಸಕ್ಕೆ ಅದು ಬಳಕೆ ಆಯಿತು ಅನ್ನೋ ಕಾರಣಕ್ಕಾಗಿ ಅವರೂ ಕೂಡ ಅದನ್ನು ಇನ್ನಷ್ಟು ಹೆಚ್ಚು ದುಷ್ಟತನವನ್ನ ತೋರಿಸ್ಲಿಕ್ಕೆ ಪಾಪವನ್ನ ಕಟ್ಟಿಕೊಂಡ್ರು. ಇನ್ನು ದುಷ್ಟ ಸಹವಾಸವೇ ಉಂಟಾಯ್ತು, ಇನ್ನಷ್ಟು ಜಾರುದಕ್ಕೆ ಬೇಕಿರುವ ಇಳಿಜಾರಿನಲ್ಲೇ ಕಾಲಿಟ್ಟದ್ದಾಯ್ತು, ಬಿದ್ದು ಬಿದ್ದು ಪ್ರಪಾತದ ಕಡೆಗೆ ಹೋಗುವುದಾಯ್ತು. ಅಂದ್ರೆ ಭಗವತ್ ಪ್ರಜ್ಞೆ ಇಲ್ಲದೆ, ಅಂದ್ರೆ ಇದೂ ಕೂಡ ಸತ್ಕರ್ಮವು ಕೂಡ ಭಗವತ್ ಪ್ರಜ್ಞೆ ಇದ್ದಾಗ ಮಾತ್ರ. ಬರೀ ಸತ್ಕರ್ಮ ಮಾಡಿದೆ ಒಂದು ತಕ್ಷಣ ಪುಣ್ಯ ಬರುತ್ತೆ ಅಂತ ಹೇಳಿ, ಅದಕ್ಕೆ ನಾನು ಎಚ್ಚರದಿಂದ ಹೇಳಿದ ಮಾತೇನು ಅಂತಂದ್ರೆ, ಭಗವತ್ ಪ್ರಜ್ಞಾಪೂರ್ವಕವಾಗಿ ಸತ್ಕರ್ಮ ಮಾಡಿದಾಗ ಅಲ್ಲೂ ಕೂಡ ಅಕಸ್ಮಾತ್ ನಾನು ಎಂಥ ದೊಡ್ಡ ತಪಸ್ವಿ, ಎಂಥ ದೊಡ್ಡ ಪೂಜಕ, ಎಂಥ ದೊಡ್ಡ ಜಪಶೀಲ ಅಂತೆಲ್ಲ ಮನಸ್ಸಿಗೆ ಅನ್ನಿಸಿತು ಅಂದ್ರೆ ಅದು ಕೂಡ ನಷ್ಟವೇ ಆಗುತ್ತೆ, ಅದು ಕೂಡ ಬದುಕಿಗೆ ಹಾನಿಯೇ ಉಂಟು ಮಾಡುತ್ತೆ. ಆದ್ರಿಂದಾಗಿ ನಮ್ಮ ಬದುಕಿಗೆ ಆನಂದವನ್ನ ಕೊಡುವಂತಹ ರೀತಿಯಲ್ಲಿ ನಾವು ಕರ್ಮಗಳನ್ನ ಆಚರಿಸಬೇಕು ಅಂತಂದ್ರೆ ಅದು ಭಗವಂತನಿಗೆ ಪ್ರೀತಿ ಆಗುವಂತೆ ಮಾಡಬೇಕು. ಹಾಗಾಗಿ ನಮ್ಮ ಬದುಕಿನುದ್ದಕ್ಕೂ ನಡೆಯುವ ಎಲ್ಲಾ ಕಾರ್ಯಗಳು ಕೂಡ ಅದು ಅವನಿಗೆ ಸಂಬಂಧಿಸಿದ್ದು ಅನ್ನುವ ಎಚ್ಚರ ನಮಗೆ ಸರ್ವದಾ ಬೇಕು. ಹಾಗಾಗಿ ಸಂಪತ್ತು ಬಂತು ಅಂದ್ರೆ ವರ ಬಂತು ಅಂತ ಅರ್ಥ ಅಲ್ಲ, ಅದು ಶಾಪವೇ ಬಂದಿರುತ್ತೆ. ಶಪೇತ್, ಯಾಕೆಂದ್ರೆ ಹರಿತತ್ವ ವಿವರ್ಜಿತೈ ತದುಪಾಸಾವರ್ಜಿತೈ, ಪರಮಾತ್ಮನ ಉಪಾಸನೆಯನ್ನು ಮಾಡದ, ಅವನ ಬಗ್ಗೆ ತತ್ವಜ್ಞಾನ ಇಲ್ಲದ, ಅವನ ಪ್ರೀತಿ ಎಂದೂ ಮಾಡದಂತಹ ಮಂದಿಯ ಉಪಾಸನೆಯು ಅವಳನ್ನ ಎಂದೂ ಕೂಡ ತೃಪ್ತಿಪಡಿಸುವುದಿಲ್ಲ, ಹೊರತು ಶಪಿಸುವಂತೆ ಮಾಡುತ್ತೆ. ಯಾಕೆಂದ್ರೆ ಶ್ರೀಹಿ, ಆ ಶ್ರೀಯು ತಾನ್, ಅವಳು ಹರಿತತ್ವವಿತ್,
ಪರಮಾತ್ಮನನ್ನ ಚೆನ್ನಾಗಿ ಅರಿತವಳಲ್ಲಿ ಉತ್ತಮ ಪಟ್ಟದಲ್ಲಿ ಇರುವವಳು. ಅವಳಷ್ಟು ಎತ್ತರದವರು ಇನ್ನೊಬ್ರು ಇಲ್ಲ. ಆದ್ರಿಂದಾಗ ಅವಳು ಇಷ್ಟಪಡ್ತಾಳೆ ಪರಮಾತ್ಮನ ಬಗ್ಗೆ ತಿಳಿದು ನನ್ನನ್ನು ಉಪಾಸನೆ ಮಾಡಿದ್ರೆ. ಅಂದ್ರೆ ಪರಮಾತ್ಮನ ಜೊತೆಗೇ ಆಕೆಯನ್ನ ಪ್ರೀತಿಸ್ಬೇಕು. ಪರಮಾತ್ಮನನ್ನ ಅವರನ್ನ ಇಬ್ಬರು ಆತ್ಮೀಯರು, ಒಬ್ರಿಗೊಬ್ರು ಬಿಟ್ಟು ಕೊಡದವರು, ಒಂದೇ ಶರೀರದ ಎರಡು ಭಾಗಗಳು, ಅರ್ಧನಾರೀಶ್ವರರು ಅಂತ ಅವರನ್ನು ಉಪಾಸನೆ ಮಾಡಿದ್ರೆ ಅವಳಿಗೆ ಖುಷಿ ಆಗುತ್ತೆ. ತನ್ನಿಗೆ ಬೇಕಾದ್ದು ಅವಳು ಮಾತ್ರ ಸಂಪತ್ತು ಮಾತ್ರ ಹಾಗೆ ಹೀಗೆ ಅಂತ ಮಾಡಿದ್ರೆ ದುಡ್ಡು ಕೊಡುತ್ತೆ. ಯಾಕಂದ್ರೆ ಅದು ಮಂತ್ರ ಜಪ ಮಾಡಿದ್ದಕ್ಕೊಂದು ಒಂದು ಫಲ ಕೊಡ್ಲೇಬೇಕಲ್ವಾ. ಆ ಫಲದ ದೃಷ್ಟಿಯಿಂದ ಅದು ಅನಿಷ್ಟ ಪುಣ್ಯವಾಗಿ ಮತ್ತಷ್ಟು ದುರ್ದಶೆಗಳಿಗೆ ಒಳಗಾಗುವಂತಹ ರೀತಿಯಲ್ಲಿ ಜೀವನಕ್ಕೆ ಹಾನಿ ಉಂಟು ಮಾಡುವಂತಹ ದುಶ್ಚಟಗಳಿಗೆ ಒಳಗಾಗಿ ಆ ಸಂಪತ್ತನ್ನ ಕಳೆದುಕೊಳ್ಳುವಂತಾಗುತ್ತೆ. ಅದಾಗಬಾರದು ಅಂದ್ರೆ ಪರಮಾತ್ಮನಿಂದ ಕೂಡಿದಂತಹ ರೀತಿಯ ಉಪಾಸನೆಯನ್ನ ಅವಳಲ್ಲಿ ನಡೆಸಬೇಕು ಅನ್ನೋದನ್ನ ಈ ಮಾತು ಅತ್ಯಂತ ಸ್ಪಷ್ಟವಾಗಿ ಬಿಡಿಸಿ ಹೇಳಿದೆ. ತದ್ಭಕ್ತ ತದುಪಾಸ್ಯೈವ ಶ್ರಿಯಂ ಧ್ಯಾಯೀತ ನಿತ್ಯದ ತೇನ ತುಷ್ಟಾತು ಸಾಚ್ಛಿದ್ರಂ ದದ್ಯಾತ್ ವಿಷ್ಣೋರುಪಾಸನಂ. ತದ್ಭಕ್ತಃ ತದುಪಾಸ್ಯ ಏವ. ತದ್ಭಕ್ತಃ ಭಗವಂತನನ್ನ ಭಕ್ತಿ ಮಾಡಿದವನು, ಉಪಾಸ್ಯೈವ ಶ್ರಿಯಂ ಧ್ಯಾಯೀತ ಪರಮಾತ್ಮನನ್ನ ಉಪಾಸ್ಯ ಏವ ಪರಮಾತ್ಮನನ್ನ ಜೊತೆಗಿಟ್ಟುಕೊಂಡೇ ಶ್ರಿಯಂ ಧ್ಯಾಯೀತ ಶ್ರೀಯನ್ನ ನಿತ್ಯದ ಯಾವಾಗ್ಲೂ ಕೂಡ ಧ್ಯಾಯೀತ ಆರ್ಡರ್ ಮಾಡ್ತಾ ಇದೆ. ಲಕ್ಷ್ಮಿಯನ್ನು ಉಪಾಸನೆ ಮಾಡುವಾಗ ನಾರಾಯಣನ ಜೊತೆಗೆ ಚಿಂತಿಸ್ಬೇಕು, ಲಕ್ಷ್ಮೀ ನಾರಾಯಣ ಅಂತಾನೆ ಚಿಂತಿಸ್ಬೇಕು. ತೇನ ತುಷ್ಟ ಇದರಿಂದ ಅವಳು ತುಷ್ಟಳಾಗಿ ಸಾ ಅಚ್ಛಿದ್ರಂ ಗಮನಿಸ್ಬೇಕು. ಅಚ್ಛಿದ್ರಂ ದದ್ಯಾತ್ ವಿಷ್ಣೋ ಉಪಾಸನಂ. ಇದರಿಂದ ಏನಾಗುತ್ತೆ ಅಂದ್ರೆ ವಿಷ್ಣೋ ಉಪಾಸನಂ ಅಚ್ಛಿದ್ರಂ ದದ್ಯಾತ್. ನಾರಾಯಣನನ್ನ ಸರಿಯಾಗಿ ತಿಳಿಸುವ ತಾಯಿಯಾಗಿ ತಂದೆಯ ಪರಿಚಯವನ್ನ ಇನ್ನೂ ಹೆಚ್ಚು ಭಕ್ತನಿಗೆ ಉಂಟಾಗುವಂತೆ ಮಾಡಿ ಅವನು ಜಾರದಂತೆ ಮಾಡ್ತಾಳೆ, ದಾರಿ ತಪ್ಪದಂತೆ ಮಾಡ್ತಾಳೆ. ಸಂಪತ್ತು ಬಿಡಿ, ವಿಷ್ಣು ಉಪಾಸನೆನೇ ಸಿಕ್ಕಿ ಬಿಡ್ತು ಅಂತ ಅಂದ್ಮೇಲೆ ಇನ್ನು ಸಂಪತ್ತಿನ ಬಗ್ಗೆ ಏನ್ ಕೇಳ್ಬೇಕು. ಅದು ಬಂತು ಅಂದ್ರೆ ಎಲ್ಲ ಬಂದ ಹಾಗೆ, ಅದು ಬರ್ಲಿಲ್ಲ ಅಂದ್ರೆ ಯಾವ್ದು ಬಂದು ಬಾರದ ಹಾಗೆ. ಅದ್ಭುತವಾದ ಮಾತಿದು. ಅಚ್ಛಿದ್ರಂ ಉಪಾಸನಂ ದದ್ಯಾತ್. ಇಲ್ಲ ಅಂದ್ರೆ ಛಿದ್ರವಾದ ಸಂಪತ್ತನ್ನು ಕೊಡ್ತಾಳಷ್ಟೇ. ಛಿದ್ರವಾದ ಸಂಪತ್ತು ಅಂತಂದ್ರೆ ನಮ್ಮ ಮನೆಯನ್ನು 3 ಪಾಲು ಮಾಡುತ್ತೆ, ಬಂಧುಗಳನ್ನು ದೂರ ಮಾಡುತ್ತೆ, ಆತಿಥ್ಯವನ್ನ ಹಾಳು ಮಾಡುತ್ತೆ, ಕೆಟ್ಟ ಚಟಗಳಿಗೆ ದಾಸನನ್ನಾಗಿಸುತ್ತೆ, ಸತ್ಕರ್ಮಗಳನ್ನು ಮಾಡ್ಲಿಕ್ಕೆ ಮನ್ಸೇ ಬರುದಿಲ್ಲ, ಓದಿದ್ಯಾವುದು ನೆನಪಾಗಲ್ಲ, ಕೈ ಇಟ್ಟ ಕೆಲಸ ಎಲ್ಲ ಕೊಳ್ತು ಹೋಗುತ್ತೆ, ಕಾಲಿಟ್ಟ ಜಾಗದಲ್ಲೆಲ್ಲ ಒಣಗು ಹೋಗುತ್ತೆ. ನೀನ್ ಬಂದ್ ಯಾಕೆ ಅಂತ ಊರೆಲ್ಲ ಕೆಟ್ಟದಾಗಿ ಸಂಪತ್ತಿದ್ರೂ ಕೂಡ ಅವನನ್ನ ಕಸದಂತೆ ನೋಡುತ್ತೆ. ಸಂಪತ್ತಿದೆ ಅನ್ನೋ ಏನ್ ಸಮಸ್ಯೆ ಅಂದ್ರೆ ಈ ಸಂಪತ್ತಿರುವನಿಗೆ ಗೊತ್ತಿದು ಇವ್ರು ಯಾರು ನನ್ಗೋಸ್ಕರ ನನ್ನನ್ನ ಕರಿತಾ ಇಲ್ಲ, ಆದ್ರಿಂದಾಗ ಆ ಸಂಪತ್ತನ್ನು ಕಳ್ಕೊಳ್ಬಾರ್ದು ಅಂತ ಮತ್ತಷ್ಟು ಸಂಪತ್ತಿನ ಪಡೆಯುವಿಕೆಗೆ ಆತ ಹಾತೊರಿತಾನೆ. ನನ್ನಲ್ಲಿ ಸಂಪತ್ತಿರುವ ತನಕ ಮಾತ್ರ ನನಗ್ ಮರ್ಯಾದೆ, ನನ್ನ ಸಂಪತ್ತು ಖರ್ಚಾಯ್ತು ಅಂದ್ರೆ ಇವ್ರು ಯಾರು ನನ್ನನ್ನು ಮಾತಾಡಿಸಲ್ಲ, ಇವ್ರು ಹೇಗಾದ್ರೂ ನನ್ನನ್ನು ಮಾತಾಡಿಸ್ಬೇಕು, ಇವರಿಂದ ನಾನು ಸಂಪರ್ಕವನ್ನ ಕಳ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆ ಸಂಪತ್ತನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅಂತ ಹಲವು ಹಗರಣಗಳಿಗೆ ಅವರ ಬದುಕು ಪ್ರಕರಣವಾಗುತ್ತೆ. ಅದಕ್ಕೋಸ್ಕರ ಅನೇಕ ರೀತಿಯ ಅಧಿಕಾರವನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ. ದುಡ್ಡಿನ ಬಲದಿಂದಲೇನೆ ಅದನ್ನ ಮರಳಿ ಅಂದ್ರೆ ಇದೆಲ್ಲ ಏನ್ ಗೊತ್ತಾ, ಅವಧ್ಯರು ಅಂತ ಪಡೆಯುವ ರಾಕ್ಷಸರ ಬುದ್ಧಿಯ ಹಾಗೆ. ನಮ್ದು ಅಭೇದ್ಯವಾದ ಸಂಪತ್ತಿನ ಕೋಟೆ ಆಗ್ಬೇಕು ಅಂತ ಭಾವಿಸಿ ಅನೇಕ ರೀತಿಯ ದುರ್ಮಾರ್ಗಗಳಿಗೆ ಒಳಗಾಗಿ ಹತ್ತಾರು ರೀತಿಯಲ್ಲಿ ಕೊಲೆ ಪಾತಕಗಳು ಅಥವಾ ಅನರ್ಥಗಳು ಇತ್ಯಾದಿಗಳಿಂದ ತಮ್ಮನ್ನ ಬಚಾವ್ ಮಾಡ್ಕೊಳ್ಳಿಕ್ಕೋಸ್ಕರ ದುಡ್ಡನ್ನ ಸುರಿತಾ ಇರ್ತಾರೆ. ಅವ್ರಿಗೆ ಒಂದ್ ಅರ್ಥ ಆಗಿರುತ್ತೆ, ಈ ದುಡ್ಡಿರೋ ತನಕ ಮಾತ್ರ ನನಗೆ ಮರ್ಯಾದೆ, ಅದಕ್ಕೋಸ್ಕರ ಈ ದುಡ್ಡನ್ನು ಉಳಿಸ್ಕೊಳ್ಬೇಕು ಅಂತ. ಮರ್ಯಾದೆ ತನಗಲ್ಲ ಅನ್ನುವ ಕಾರಣಕ್ಕೇನೆ ದುಡ್ಡು ಉಳಿಸ್ಕೊಳ್ಳೋ ಪ್ರಯತ್ನ. ಮರ್ಯಾದೆ ತನಗೆ ಅಂತ ಗೊತ್ತಿದ್ರೆ ಅವನು ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ನನ್ಗ ಕೊಡುವ ಮರ್ಯಾದೆ ನನ್ನ ಹತ್ರ ಇರ್ಬೇಕಾದ್ರೆ ಈ ದುಡ್ಡಿನಿಂದ ಯಾಕೆ ನಾನು ದೊಡ್ಡವನಾಗ್ಬೇಕು ಅನ್ನುವ ಪ್ರಜ್ಞೆ ಅವನಿಗೆ ಸಹಜ ಇರುತ್ತೆ. ನಾನು ದುಡ್ಡು ತಪ್ಪು ಅಂತ ಹೇಳ್ತಾನೆ ಇಲ್ಲ, ದುಡ್ಡು ಅನರ್ಥಕಾರಿ ಅಂತ ಹೇಳ್ತಾನೆ ಇಲ್ಲ. ದುಡ್ಡು ಅನ್ನೋದು ಬೇಕೇ ಬೇಕು. ಆದ್ರೆ ಆ ದುಡ್ಡಿಗೆ ಅರ್ಥವತ್ತಾದ ದಾರಿಯನ್ನು ಕಾಣಿಸುವ ತತ್ವಜ್ಞಾನವೂ ಬೇಕು.
ತತ್ವಜ್ಞಾನ ಇಲ್ಲ. ತತ್ವಜ್ಞಾನ ಅಂದ್ರೆ ನಾನೇನು ಮೋಕ್ಷದ ಜ್ಞಾನ ಅಂತ ಹೇಳ್ತಿಲ್ಲ. ಸಾಮಾಜಿಕ ಪ್ರಜ್ಞೆ, ಕಾಮನ್ ಸೆನ್ಸ್. ಆಮೇಲೆ ಅದರ ಜೊತೆಗೆ ಭಗವಂತನಲ್ಲಿ ಒಂದ್ ಸ್ವಲ್ಪ ಹೊತ್ತಾದ್ರೂ ಕೂಡ ಇದು ಅವನ ಅನುಗ್ರಹದಿಂದ ಅವಳಿಂದ ಒದಗಿ ಬಂದ ಸಂಪತ್ತು ಅನ್ನುವ ಭಾವ ಇದ್ರೆ ಬೇಸಿಕ್. ಇದಕ್ಕಿಂತ ಹೆಚ್ಚು ಎಷ್ಟು ತಿಳ್ಕೊಳ್ತಾನೋ ಅವನಿಗೆ ದಾರಿಯಲ್ಲಿ ಅಷ್ಟು ದೊಡ್ಡದಾಗತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಯಾವುದೇ ಸಂಪತ್ತನ್ನು ತಾನು ಗಳಿಸುವಾಗ್ಲೂ ಅದರ ಉದ್ದೇಶ ಏನು? ಇದರಿಂದ ಹೆಚ್ಚು ಧರ್ಮ ಕರ್ಮಗಳನ್ನು ಮಾಡಬೇಕು ಅನ್ನೋದಿದ್ರೆ ಅದು ಬೆಳೆಯತ್ತೆ. ಆ ಧರ್ಮ ಮಾಡುವಾಗ್ಲೇ ಅನೇಕ ಸುಖಗಳು ಸಿಗ್ತವೆ, ಅನೇಕ ತರದ ಸೌಖ್ಯಗಳು ಲಭ್ಯವಾಗ್ತವೆ. ನಾವು ಯಾವುದನ್ನ ಸೌಖ್ಯ ಅಂತ ಅನ್ಕೊಂಡು ಅದಕ್ಕಾಗಿ ಹಾತೊರೀತೇವೋ ಆ ಸೌಖ್ಯಗಳು ಎಲ್ಲವೂ ಕೂಡ ನಮ್ಮ ಪ್ರಜ್ಞೆಯನ್ನ ಮರೆಸತ್ತಾ ನಮ್ಮನ್ನು ನಮ್ಮಿಂದ ದೂರ ಮಾಡುತ್ತಾ ಅನ್ನೋದನ್ನ ಗಮನಿಸ್ಬೇಕು. ಲೌಕಿಕವಾದ ಬದುಕು ಅನ್ನೋದು ಕೆಟ್ಟದ್ದಲ್ಲ, ಆದ್ರೆ ನಮ್ಮಿಂದ ನಮ್ಮನ್ನು ದೂರ ಮಾಡ್ತಾ ಇದೆ ಅಂದ್ರೆ ಅದರ ಬಗ್ಗೆ ಎಚ್ಚರ ಇರಬೇಕು. ಹಾಗೇನೆ ಈ ದುಡ್ಡು ಕೂಡ ನಮಗೆ ಅಪರಿಚಿತನನ್ನಾಗಿಸತ್ತೆ ಅಂದ್ರೆ ಆಗ ಅದನ್ನು ನಾವು ಬಹಳ ಜಾಗ್ರತೆ ಮಾಡಬೇಕು ಅನ್ನೋದನ್ನ ಲಕ್ಷ್ಮಿ ಉಪಾಸನೆಯಿಂದ ಪರಮಾತ್ಮನ ಪ್ರಜ್ಞೆ ಇನ್ನೂ ಜಾಗೃತವಾಗುವಂತೆ ಮಾಡುತ್ತಾಳೆ. ತತಸ್ತದ್ದರ್ಶನಾನ್ ಮುಕ್ತಿ ಯಾತ್ಯಸೌ ನಾತ್ರ ಸಂಶಯ. ಯಾವಾಗ ಅಚ್ಛಿದ್ರವಾದ ಉಪಾಸನೆ ಮತ್ತು ಸಂಪತ್ತು ಕೂಡ ಇನ್ನು ಹೆಚ್ಚಾಗ್ತಾ ಹೋಗುತ್ತದು. ಸಂಪತ್ತು ಅವನಿಗೆ ತಡ್ಕೊಳ್ಳಿಕ್ಕಾಗುದಿಲ್ಲ. ನಾವೇನ್ ಅನ್ಕೊಂಡಿದೀವಿ ಅಂದ್ರೆ ಸಂಪತ್ತನ್ನು ಉಳಿಸ್ಕೊಳ್ಬೇಕು ಅಂತಂದ್ರೆ ಅನ್ಯಾಯ ಮಾಡ್ಲೇಬೇಕು. ಯಾಕಂದ್ರೆ ಇವತ್ತು ಹಾಗಿನ ಸಂಪತ್ತನ್ನೇ ನಮಗೆ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ. ಪ್ರಾಮಾಣಿಕವಾದ ಸಂಪತ್ತಿನಿಂದ ಒಬ್ಬ ಎತ್ತರಕ್ಕೆ ಬೆಳೆದು ಮತ್ತಷ್ಟು ಧರ್ಮ ಕರ್ಮಗಳಿಂದ ಉನ್ನತ ಸ್ಥಾನಗಳಿಗೆ ಏರಿದ ಪ್ರಕರಣಗಳು ಒಂದು ಸಾಕ್ಷಿಯಾಗಿ ಘಟನೆ ನಮ್ಮ ಮುಂದೆ ಇಲ್ಲ. ಆದ್ರಿಂದ ನಮ್ಗದನ್ನ ನಂಬ್ಲಿಕ್ಕೆ ಕಷ್ಟ ಆಗುತ್ತೆ. ದುಡ್ಡು ಮಾಡಿದ್ರೆ ಅನ್ಯಾಯನೇ ಮಾಡಿರ್ಬೇಕು ಅಂತ. ಹಾಗೇನಿಲ್ಲ. ಲಕ್ಷ್ಮಿಯ ಒಲುಮೆ, ನಾರಾಯಣನ ತಿಳುವಳಿಕೆಯಿಂದಾಗಿ ಬಂದದ್ದು ಹೌದಾಗಿದ್ರೆ ಆ ಸಂಪತ್ತನ್ನೋದು ಯಾವತ್ತೂ ನಮ್ಮನ್ ಬಿಟ್ಟು ಹೋಗಲ್ಲ. ಮತ್ತು ಈಗ ನಾವು ಯಾವುದನ್ನ ಸಂಪತ್ತು ಅಂತ ನಾವು ಕರಿತೇವೆ ಮತ್ತೆ ನಮ್ದು ಏನು ಗೊತ್ತಾ ಅಳತೆ? ಭಾರತ ಜಗತ್ತಿನಲ್ಲಿ ಆರ್ಥಿಕವಾಗಿ 4ನೇ ಸ್ಥಾನಕ್ಕೆ ಬರುವ ಪೈಪೋಟಿಯಲ್ಲಿದೆ. ನಾವೇನ್ ಅನ್ಕೋತೇವೆ, ಒಬ್ಬ ಏನ್ ಅದ್ಭುತ ಇದು. ಅದು ಒಂದು ಮುಖ. ಆದ್ರೆ ಆರ್ಥಿಕವಾಗಿ ಅಂತಂದ್ರೆ ನಮ್ಮ ತಲೆಯಲ್ಲಿ ಏನು, ಈ ನೋಟು ಪ್ರಿಂಟ್ ಆಗಿ ಎಲ್ಲರ ಕೈಯಲ್ಲಿ ಎಷ್ಟು ದುಡ್ಡಿದೆ ಅನ್ನೋದ್ರಲ್ಲಿ ನಾವು ಯೋಚನೆ ಮಾಡ್ತೇವೆ. ಅದು ಮಾತ್ರ ಅಲ್ಲ, ಎಲ್ಲರೂ ಕೌಟುಂಬಿಕವಾಗಿ ಎಷ್ಟು ಸುಖವಾಗಿದ್ದಾರೆ, ಎಲ್ಲರೂ ಸಾಮಾಜಿಕವಾಗಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ, ಎಲ್ಲರೂ ಅವರವರ ಸತ್ಕರ್ಮ ಮಾಡಿಕೊಳ್ಳುವುದರಲ್ಲಿ ಎಷ್ಟು ಆನಂದ ಪಡಿತಾ ಇದ್ದಾರೆ, ಎಲ್ಲರೂ ಆಧ್ಯಾತ್ಮಿಕವಾಗಿ ಎಷ್ಟು ಎತ್ತರಕ್ಕೆ ಏರ್ತಾ ಇದ್ದಾರೆ, ಎಲ್ಲರೂ ಎಷ್ಟು ಮೈತ್ರಿಯಿಂದ ಪ್ರತಿಯೊಬ್ಬರು ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಬದುಕ್ತಾ ಇದ್ದಾರೆ. ಅದು ದುಡ್ಡಿಲ್ದೇ ಇದ್ದಾಗ್ಲೂ ಇರುವಂತದ್ದು, ದುಡ್ಡಿದ್ದಾಗ್ಲೇ ಕೆಲವೊಂದ್ಸರ್ತಿ ಜಾರಿ ಹೋಗುವಂತದ್ದು. ಆದ್ರಿಂದ ದುಡ್ಡಿನ ವ್ಯವಸ್ಥೆಯನ್ನ ಮಾತ್ರ ಇವತ್ತು ನಾವು ಆರ್ಥಿಕತೆ ಅಂತ ಪರಿಗಣಿಸಿದ್ದರ ಪರಿಣಾಮ ನಮ್ಮಲ್ಲಿ ಆನಂದ ಅನ್ನೋದು ಆಕಾಶದಲ್ಲಿ ಇರುತ್ತೆ ಎಷ್ಟೋ ದೇಶಗಳು, ಆದ್ರೆ ಮಾನಸಿಕವಾಗಿ ತುಂಬಾ ತೊಳಲಾಟ, ಮಾನಸಿಕವಾಗಿ ತುಂಬಾ ಹಿಂಸೆಯನ್ನು ಅನುಭವಿಸ್ತಾ ಇರುತ್ತೆ. ಭೂತಾನ್ ಈ ವಿಷಯದಲ್ಲಿ ಜಗತ್ತಿನಲ್ಲಿ ಅತ್ಯಂತ ಸುಖಿ ದೇಶ ಅಂತ ಒಂದು ಅಳತೆಯಲ್ಲಿ ಹೇಳುತ್ತೆ. ಯಾಕೆ ಅಂತಂದ್ರೆ ಅವರು ಪ್ರಕೃತಿಯ ಜೊತೆಗಿದ್ದಾರೆ ಮತ್ತು ಈ ಸಂಪತ್ತಿನ ಲೆಕ್ಕಾಚಾರವನ್ನ ಪ್ರಧಾನ ಲೆಕ್ಕಾಚಾರ ಅಂತ ಇಟ್ಕೊಂಡಿಲ್ಲ. ಅಲ್ಲಿ ಇನ್ನೂ ರಾಜರ ಆಳ್ವಿಕೆ ನಡೀತಾ ಇದೆ. ಹಾಗಾಗಿ ಅಲ್ಲಿ ಸರ್ಕಾರ, ಜನ ಹುಚ್ಚು ಇತ್ಯಾದಿಗಳು ಇನ್ನೂ ಬಂದಿಲ್ಲ. ಅಂದ್ರೆ ಒಳ್ಳೆ ರಾಜ ಇರುವ ತನಕ ಇದು ಸಮಸ್ಯೆ ಇಲ್ಲ. ನಮಗೆ ಯಾವಾಗ್ಲೂ ಈ ಕೆಟ್ಟ ರಾಜರನ್ನೇ ಪರಿಚಯಿಸಿದ್ರಿಂದಾಗಿ ನಮಗೆ ಇವತ್ತು ಪ್ರಜಾಪ್ರಭುತ್ವ ಅಂದ್ರೆ ಬಹಳ ಅದ್ಭುತ ಅಂತ ಅನ್ನಿಸ್ತಾ ಇದೆ. ಪ್ರಜಾಪ್ರಭುತ್ವ ಒಳ್ಳೇದೆ. ಯಾವಾಗ ಪ್ರಜೆಗಳೇ ಪ್ರಜ್ಞಾವಂತರಾಗ್ತಾರೋ ಆಗ ಪ್ರಜಾಪ್ರಭುತ್ವಕ್ಕೆ ತುಂಬಾ ಅರ್ಥ ಇದೆ. ಆದ್ರೆ ಮೂರ್ಖರು, ಶತಮೂರ್ಖರು, ಶತಮೂರ್ಖರೆಲ್ಲ ಅಧಿಕಾರಕ್ಕೆ ಬರುವಂತಹ ಸ್ಥಿತಿಯ ವ್ಯವಸ್ಥೆಯನ್ನ ಯಾವಾಗ ನಾವು ಆರಿಸ್ತೇವೋ, ಯಾಕಂದ್ರೆ ಜನರು ದಡ್ಡರಾದಾಗ ಆಯ್ಕೆ ಮಾಡಿದ ಮೂರ್ಖನನ್ನೇ ರಾಜನನ್ನಾಗಿ ಆಯ್ಕೆ ಮಾಡಿ ಅವನಿಂದಾಗಿ ಜಗತ್ತಿಗೆ ಇನ್ನಷ್ಟು ಹಾನಿಯೇ ಉಂಟಾಗುತ್ತೆ ಅನ್ನೋದನ್ನ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕಾದ ಸಂಗತಿ. ಅದನ್ನಾಗಿ ಮೋನಾರ್ಕಿ ಒಳ್ಳೇದಾ ಡೆಮೋಕ್ರಸಿ ಒಳ್ಳೇದಾ ಇದು ಪ್ರಶ್ನೆ ಅಲ್ಲ. ಮೋನಾರ್ಕಿಯಲ್ಲೂ ರಾಜ ಚೆನ್ನಾಗಿದ್ರೆ ಆಳ್ವಿಕೆ ಚೆನ್ನಾಗಿರುತ್ತೆ.
ಪ್ರಜಾಪ್ರಭುತ್ವದಲ್ಲೂ ಪ್ರಜೆಗಳು ಚೆನ್ನಾಗಿದ್ರೆ ರಾಜ್ಯಭಾರ ಚೆನ್ನಾಗಿರುತ್ತೆ. ಪ್ರಜೆಗಳಿಗೆ ಎಜುಕೇಶನ್ ಅನ್ನೋದನ್ನೇ ನಾವು ಇವತ್ತಿನ ಭಾಷೆಯನ್ನ ಹೇಳ್ತಾ ಇರೋದು. ಎಜುಕೇಶನ್ ಅಂತಂದ್ರೆ ಇವತ್ತು ಚೆನ್ನಾಗಿ ಓದಿದವರೇ ತುಂಬಾ ಅನ್ಯಾಯಗಳಲ್ಲಿ ತೊಡಗ್ತಾ ಇದ್ದಾರೆ. ಓದದವರೇ ಧರ್ಮ, ಕರ್ಮ, ಸಮಾಜ, ಪಾಪ, ಪ್ರೀತಿ, ಅಯ್ಯೋ ಅನ್ನುವ ಭಾವನೆಗಳಿಂದ ತುಂಬಿರ್ತಾರೆ. ದುಡ್ಡಿದ್ದವರೇ ಅನೇಕ ಸ್ಕ್ಯಾಮ್ಗಳಲ್ಲಿ ಪಾಪ ಜನರನ್ನ, ದುಡ್ಡಿಲ್ಲದವರನ್ನ ಅಥವಾ ಸ್ವಲ್ಪ ಸ್ವಲ್ಪ ದುಡ್ಡಿರೋರ ಖಾತೆಗಳಿಗೆ ಕನ್ನ ಹಾಕಿ ಅವರ ಬದುಕನ್ನ ನೀರ್ ಮಾಡ್ತಾ ಇದ್ದಾರೆ. ಆದ್ರಿಂದ ಇದೆಲ್ಲ ದುಡ್ಡಿದ್ದವ್ರು ಮಾಡುವ ಅನ್ಯಾಯ. ದುಡ್ಡಿಲ್ದೇ ಇದ್ದವರೇ ಬಹಳ ಕಮ್ಮಿ ಅನ್ಯಾಯ ಮಾಡುದು. ಅಂದ್ರೆ ವಿದ್ಯೆ ಇದ್ದವರೇ ಇವತ್ತು ಜಾಸ್ತಿ ಅನ್ಯಾಯ ಮಾಡ್ತಾ ಇರೋದು. ಹಾಗಾಗಿ ಎಜುಕೇಶನ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ನಾವು ಏನನ್ನ ಇವತ್ತು ಎಜುಕೇಶನ್ ಅಂತ ಕೊಡ್ತಾ ಇದ್ವೋ ಇದು ಸ್ವಾರ್ಥವನ್ನ ಹೆಚ್ಚಿಸ್ತಾ ಇದೆ, ಅಜ್ಞಾನವನ್ನ ಹೆಚ್ಚಿಸ್ತಾ ಇದೆ, ಪ್ರಜ್ಞೆಯನ್ನ ಕಳೀತಾ ಇದೆ, ತಾನ್ ಮಾತ್ರ ಬದುಕಿದ್ರೆ ಸಾಕು ಅನ್ನುವಂತಹ ದುರ್ಬುದ್ಧಿಯನ್ನ ಹೆಚ್ಚಿಸ್ತಾ ಇದೆ. ಈ ವಿಷಯದಲ್ಲಿ ಲಕ್ಷ್ಮಿಯ ಉಪಾಸನೆ ಅಂತ ಅಂದಾಗ ಸದ್ವಿದ್ಯೆ ಬರುವುದು ಕೂಡ ಹಿಂದೆ ಬಂತು. ಅವಳು ವಿದ್ಯೆಯಲ್ಲಿ, ಬುದ್ಧಿಯಲ್ಲಿ, ಸಂಪತ್ತಿನಲ್ಲಿ ಎಲ್ಲದರಲ್ಲೂ ಸೇರಿ ಅವಳು. ಅದಕ್ಕೆ ಧನಲಕ್ಷ್ಮಿ, ಧಾನ್ಯಲಕ್ಷ್ಮಿ ಇತ್ಯಾದಿ ಒಂದು ಅಷ್ಟಲಕ್ಷ್ಮಿಯರನ್ನ ಎಲ್ಲ ಹೇಳುವಾಗ ಅಲ್ಲಿ ಒಂದು ವಿದ್ಯಾಲಕ್ಷ್ಮಿ ಅಂತ ಒಂದಿದೆ. ನಮಗದು ಕೊನೆಗೆ ಬರುತ್ತೆ. ನಮಗೆ ಧನಲಕ್ಷ್ಮಿ ಅದಿದ್ರೆ ಧಾನ್ಯ ತಗೊಳ್ಬಹುದು ಅಂತ ಅನ್ನೋ ಭ್ರಮೆ ಬೇರೆ ಇರುತ್ತೆ. ಯಾಕಂದ್ರೆ ದುಡ್ಡಿದ್ರೆ ಎಲ್ಲವೂ ಕೊಂಡ್ಕೊಳ್ಬಹುದು ಅಂತ. ಈ ಮದದಿಂದಲೇನೆ ನಾವು ಇವತ್ತು ನಮ್ಮ ಸಂಸ್ಕಾರಗಳನ್ನ ಮತ್ತು ನಮ್ಮ ಸಾಮಾಜಿಕ ಬದ್ಧತೆಗಳನ್ನ ನಾವು ಹಾಳು ಮಾಡಿರುದು. ದುಡ್ಡಿದ್ದರಿಂದ ಏನ್ ಬೇಕಾದ್ರೂ ಮಾಡಬಹುದು ಅಂತ. ಆದ್ರೆ ಅದೇ ನೆಮ್ಮದಿಯನ್ನ ಹಾಳು ಮಾಡ್ತಾ ಇರೋದು, ಅದೇ ನಮ್ಮ ಬದುಕಿಗೆ ಅತ್ಯಂತ ಹೆಚ್ಚಿನ ಅನರ್ಥಗಳನ್ನು ಉಂಟು ಮಾಡ್ತಾ ಇರುವುದು ಅನ್ನೋದನ್ನ ಯೋಚನೆ ಮಾಡಿದಾಗ ಲಕ್ಷ್ಮಿಯ ಒಲುಮೆ ಇವತ್ತು ಮೊದಲಿಗಿಂತ ಅತ್ಯಂತ ಹೆಚ್ಚು ಬೇಕಿದೆ. ಲಕ್ಷ್ಮಿ ಒಲ್ದಿದ್ದಾಳೆ ಅಂತ ನನಗೊಂದು ಭ್ರಮೆ ಇದೆ. ನಮ್ ದೇಶ ಇವತ್ತು ತುಂಬಾ ಸುಸ್ಥಿತಿಯಲ್ಲಿದೆ. ಬೇಕಾದಷ್ಟು ದೊಡ್ಡ ದೊಡ್ಡ ಕಂಪನಿಗಳನ್ನ, ಬೇರೆ ಬೇರೆ ದೇಶಗಳ ಕಂಪನಿಗಳನ್ನ ಎಳ್ಕೊಂಡು ಬಂದು ನಾವು ಇಲ್ಲಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡ್ತಾ ಇದ್ದೇವೆ ಅಂತ. ಒಳ್ಳೇದೆ, ಅದು ಒಂದು ಮುಖದ ಹೆಜ್ಜೆ. ಆದ್ರೆ ಅದರಿಂದ ದೇಶ ಆ ದುಡ್ಡಿನ ಲೆಕ್ಕಾಚಾರದಲ್ಲಿ ಅಗ್ರಿಮ ಸ್ಥಾನಕ್ಕೆ ಹೋಗ್ಬೋದು ಬಿಟ್ರೆ ನೆಮ್ಮದಿಯ ದೃಷ್ಟಿಯಿಂದ ಆಳಕ್ಕಿಳಿತಾ ಇದೆ. ನೀವು ಬೇಕಾದ್ರೆ ಟೆಸ್ಟ್ ಮಾಡಿ, ಯಾವ ದೇಶ ಅತ್ಯಂತ ಶ್ರೀಮಂತವೋ ಆ ದೇಶ ಅತ್ಯಂತ ನೆಮ್ಮದಿ ಕಳ್ಕೊಂಡಿದೆ ಅನ್ನೋದು ಇವತ್ತಿನ ಲೆಕ್ಕಾಚಾರಗಳು ಹೇಳುವಂಥದ್ದು. ಹಾಗಾಗಿ ಸಂಪತ್ತಿನ ಜೊತೆಗೆ ನೆಮ್ಮದಿಯನ್ನೂ ಸೇರಿಸಿದ ಬದುಕನ್ನ ಕೊಡ್ಬೇಕಾದದ್ದು ಇಬ್ಬರ ಜೊತೆಗಿನ ಉಪಾಸನೆಯಿಂದ ಹೊರತು ಒಬ್ಬೊಬ್ಬರನ್ನೇ ಉಪಾಸನೆ ಮಾಡಿದ್ರೆ ಉಪಯೋಗ ಇಲ್ಲ. ಅವನು ಬಿಡುಗಡೆಯನ್ನ ತತಸ್ತದ್ದರ್ಶನಾತ್ ಮುಕ್ತಿಂ, ಸಾಂಸಾರಿಕ ತಾಪತ್ರಯಗಳಿಂದ ಮುಕ್ತನಾಗ್ತಾನೆ ಮತ್ತು ಸಂಸಾರದಿಂದಲೇ ಮುಕ್ತನಾಗ್ತಾನೆ ಅನ್ನುವಲ್ಲಿ ಸಂದೇಹವೇ ಬೇಡ. ತಥಾಪಿ ಸರ್ವಪರಮಾಂ ಸರ್ವದೋಷ ವಿವರ್ಜಿತಾಂ ಜ್ಞಾತ್ವಾ ಶ್ರಿಯಂ ತತ್ಪರಮಂ ತತ್ಪತಿಂ ಪುರುಷೋತ್ತಮಂ. ಇನ್ನು ಸರ್ವಪರಮಾಂ, ಅವಳನ್ನು ತಿಳಿಬೇಕು. ನಾರಾಯಣನ ತಿಳಿದ್ರೆ ಸಾಕು ಅಂತಲ್ಲ. ಸರ್ವಪರಮಾಂ, ಬ್ರಹ್ಮಾದಿ ದೇವತೆಗಳಿಗೆ ಎಲ್ಲರಿಗಿಂತಲೂ ಮಿಗಿಲಾದವಳನ್ನು, ಸರ್ವದೋಷ ವಿವರ್ಜಿತಾಂ, ಅವರ ದೃಷ್ಟಿ ಅವಳಲ್ಲಿರುವ ದೋಷ ಏನು ಗೊತ್ತಾ? ನಾರಾಯಣನ ದೋಷ ಅಂತ ನಾವು ಅದು ದೋಷ ಅಲ್ಲ ನಿಜವಾಗಿ. ಆದ್ರೆ ನಮ್ಗೆ ಅನ್ನಿಸುವುದಿದ್ರೆ, ಲೋಕದಲ್ಲಿ ಪರಿಗಣನೆ ಮಾಡುವುದಿದ್ರೆ, ಅವಳು ಇಷ್ಟಪಟ್ಟೆ ಆ ದೋಷವನ್ನು ಒಪ್ಕೊಂಡಿದ್ದಾಳೆ. ನಾನು ನಾರಾಯಣನ ಅಧೀನ, ನಾರಾಯಣನನ್ನ ದಾಟಿ ನಂಗೆ ಹೋಗ್ಲಿಕ್ಕೆ ಮನ್ಸಿಲ್ಲ. ಯಾಕಂದ್ರೆ ನಾನು ಅವನನ್ನು ಪ್ರೀತಿಸ್ತೇನೆ. ಆ ಪ್ರೀತಿಯಿಂದಾಗಿ ಕೆಲವೊಂದು ಸಣ್ಣ ಪುಟ್ಟ ದೋಷಗಳಿದ್ರು ಅದು ದೋಷ ಅಂತ ಲೆಕ್ಕಕ್ಕೆ ಬರುವುದಿಲ್ಲ. ಅದರಿಂದಾಗಿ ಸರ್ವ ದೋಷ ವಿವರ್ಜಿತಾಂ ಅಂತ ಹೇಳಿದ್ರು. ಯಾವುದು ಒಪ್ಪಿಕೊಂಡ ಅಂಶಗಳಿರ್ತಾವೋ ಅದು ದೋಷ ಆಗುದಿಲ್ಲ. ನಮಗೆ ಈ ವ್ಯತ್ಯಾಸವನ್ನ ಗುರುತಿಸ್ಲಿಕ್ಕೆ ಆಗದೇ ಇರುವುದ್ರಿಂದ ನಮಗೆ ಅಸ್ವಾತಂತ್ರ್ಯ ಅಂತ ಅನ್ನೋದು ಇವತ್ತೊಂದು ದೊಡ್ಡ ಸಮಸ್ಯೆ ಅನ್ನೋ ತರ ಆಗ್ಬಿಟ್ಟಿದೆ. ನಾವು ದೇವರಿಗೆ ದಾಸರಾಗುವುದು ದೋಷ ಅಲ್ಲ. ದೇವರಿಗೆ ದಾಸರಾಗುವುದು ಅಂದ್ರೆ ಸರ್ವೋತ್ತಮತ್ವದ ದೃಷ್ಟಿಯಿಂದ ಮಾತ್ರ ಅಲ್ಲ ಅನ್ನೋದಕ್ಕೆ ಅದೊಂದು ಅಡ್ಡ ಬರುತ್ತೆ ಬಿಟ್ರೆ ಅದು ದೋಷ ಅಲ್ಲ. ಕೆಲವೊಂದ್ ಸರ್ತಿ ಕೆಲವು ಸಮಸ್ಯೆಗಳು ಸಮಸ್ಯೆ ಆಗಿರುವುದಿಲ್ಲ. ಅದು ಕೆಲವು ಪ್ರಮೇಯನ್ನ ದೃಢಗೊಳಿಸುವುದಕ್ಕೆ ಆ ವಿಷಯ ಅಂತ ಅನ್ನೋದು ಅಡ್ಡ ಬರುತ್ತೆ. ಅವಳನ್ನು ಸರ್ವೋತ್ತಮ ಅಂತ ಹೇಳುವ ಪರಿಸ್ಥಿತಿಗೆ ಹೋದಾಗ ಅವಳು ಪರಮಾತ್ಮನನ್ನು ಒಪ್ಪಿಕೊಂಡಿದ್ದಾಳೆ ಅನ್ನೋದು ಅಡ್ಡ ಬರುತ್ತಷ್ಟೆ. ಇನ್ನು ನಾರಾಯಣ ಅವಳನ್ನು ಎಂದೂ ಕೂಡ ನೀನು ನಾನು ಹೇಳಿದ ಹಾಗೆ ಕೇಳಬೇಕು ಅಂತ ಅನ್ನೋದಕ್ಕೋಸ್ಕರ ಅವಳು ಕೇಳುವುದಲ್ಲ. ನಾರಾಯಣನಲ್ಲಿರುವ ಗುಣಗಳಿಂದ ಆಕೆ ಪ್ರಭಾವಿತಳಾಗಿ ಭಗವಂತನನ್ನ ಮೆಚ್ಚಿಕೊಂಡದ್ದಾದ್ರಿಂದ ಅವಳಿಗದು ದೋಷವೇ ಅಲ್ಲ. ಸರ್ವ ದೋಷ ವಿವರ್ಜಿತಾಂ ಜ್ಞಾತ್ವಾ ಶ್ರಿಯಂ ತತ್ಪರಮಂ.
ಶ್ರಿಯಂ ಜ್ಞಾತ್ವ, ಹೀಗಿರುವ ಆಕೆಯನ್ನ ಗ್ರಹಿಸಿ, ತತ್ಪರಮಂ, ಅವಳನ್ನೂ ಕೂಡ ಮೀರಿ ನಿಂತ, ಗುಣದಿಂದ ಮೀರಿ ನಿಂತಹ ಭಗವಂತನನ್ನು, ತತ್ಪತಿಂ ಪುರುಷೋತ್ತಮಂ ವಿಜ್ಞಾಯ, ಆಗ ಜ್ಞಾತ್ವ ಅಂದ್ರು. ಈಗ ವಿಜ್ಞಾಯ ಅಂತ ಹೇಳ್ತಿದ್ದಾರೆ. ಜ್ಞಾತ್ವ ಅಂದ್ರೆ ತಿಳಿದು, ವಿಜ್ಞಾಯ ಅಂದ್ರೆ ವಿಶೇಷವಾಗಿ ತಿಳಿದು, ಅಂದ್ರೆ ಇನ್ನು ಹೆಚ್ಚು ಗಮನ ಕೊಡಬೇಕು ಅಂತ ಅರ್ಥ. ಉಪಾಸತೆ ನಿತ್ಯಂ, ಯಾರು ಈ ರೀತಿಯಾಗಿ ನಿತ್ಯ ಪರಮಾತ್ಮನನ್ನು ಉಪಾಸನೆ ಮಾಡುತ್ತಾರೋ, ತೇಹಿ ಯುಕ್ತ ತಮಾಮತಃ, ಅವರೇ ಅತ್ಯಂತ ಯುಕ್ತ ತಮರು ಅನ್ನುವ ಮಾತನ್ನ ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಮುಂದೆ ಅದರ ಕಷ್ಟಗಳೇನು, ಹೀಗೆ ಉಪಾಸನೆ ಮಾಡದೆ ಅದನ್ನ ನಾವು ತಪ್ಪಾಗಿ ಚಿಂತಿಸಿದ್ರೆ ಉಪಾಸನೆಯಲ್ಲಿರುವ ದೋಷಗಳೇನು ಅನ್ನೋದನ್ನ ಮುಂದಿನ ಮಾತುಗಳು ಹೇಳ್ತವೆ. ಏನು ಅನ್ನೋದನ್ನ ನಾಳೆ ಮತ್ತೆ ಅದರ ಮುಂದಿನ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸ ಇಂದ್ರಿಯರ್ವಾ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.